ಬೇಸಿಗೆಯ ಬಿಸಿ ಎಲ್ಲಾ ಕಡೆ ಜನರನ್ನ ಕಂಗಾಲಾಗಿಸಿದೆ. ಇದರ ಮಧ್ಯೆ ಬೆಲೆ ಏರಿಕೆಯ ಬಿಸಿ ಕೂಡ ಜನರಿಗೆ ತಟ್ತಾ ಇದೆ. ಮೇ 1ರಿಂದಲೇ ಬೆಲೆ ಏರಿಕೆಯ ಬಿಸಿಯನ್ನ ಜನ ಎದುರಿಸ್ತಾ ಇದ್ದಾರೆ. ಬೇಸಿಗೆಯ ಬಿರು ಬಿಸಿಲಿಗಿಂತಲೂ ಕೂಡ ಇದು ಬಿಸಿಯಾಗಿದೆ. ನಿನ್ನೆಯಿಂದ ವಾಣಿಜ್ಯ ಸಿಲಿಂಡರ್, ಆಟೋ ಗ್ಯಾಸಿನ ದರ ಏರಿಕೆ ಆಗಿದೆ. ಗೃಹ ಬಳಕೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ದರ ಕೂಡ ಹೆಚ್ಚಳ ಆಗತ್ತಾ? ಅತಿ ಶೀಘ್ರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ದರ, ಗೃಹ ಬಳಕೆ ಸಿಲಿಂಡರ್ನ ದರ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಲಾಗ್ತಿದೆ. ಪೆಟ್ರೋಲ್, ಡೀಸೆಲ್ ದರ 4ರಿಂದ 5 ರೂಪಾಯಿ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಗೃಹ ಬಳಕೆ ಸಿಲಿಂಡರ್ 40ರಿಂದ 50 ರೂಪಾಯಿ ಜಾಸ್ತಿ ಆಗ್ಬೋದು. ಹೋಟೆಲ್ ಊಟ, ತಿಂಡಿ, ಕಾಫಿ, ಟೀ ಬೆಲೆ ಕೂಡ ಜಾಸ್ತಿ ಆಗೋದು ಕನ್ಫರ್ಮ್. ಯಾಕಂದ್ರೆ ಕಮರ್ಷಿಯಲ್ ಸಿಲಿಂಡರ್ನ ದರ ಅಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ. ಇತಿಹಾಸದಲ್ಲೇ ಮೊದಲು ಅನ್ನೋ ಮಟ್ಟಿಗೆ 900 ರೂಪಾಯಿಗಿಂತ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ನ ದರ. ಬೆಲೆ ಏರಿಕೆಯ ಬಿಸಿಯಿಂದ ಜನ ಕಂಗಾಲಾಗಿದ್ದಾರೆ. ಬೇಸಿಗೆಯ ಬಿಸಿ ತಡ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಾ ಇದ್ದಂತಹ ಜನ ಈಗ ಬೆಲೆ ಏರಿಕೆಯ ಬಿಸಿ ಸಾಕಪ್ಪ ಸಾಕು ಅಂತಿದ್ದಾರೆ. ಇದಿನ್ನೂ ಆರಂಭ ಅಷ್ಟೇ. ಕಮರ್ಷಿಯಲ್ ಸಿಲಿಂಡರ್ನ ದರ ಜಾಸ್ತಿ ಆಗಿದೆ. ಹೋಟೆಲ್ ಉದ್ಯಮಕ್ಕೆ ಇದರ ಬಿಸಿ ತಟ್ಟಿದೆ ನಿಜ, ಆದ್ರೆ ಆ ಬಿಸಿ ನೇರವಾಗಿ ಗ್ರಾಹಕರಿಗೂ ಕೂಡ ತಟ್ಟತ್ತೆ. ಕಮರ್ಷಿಯಲ್ ಸಿಲಿಂಡರ್ನ ರೇಟ್ ಜಾಸ್ತಿ ಆಗಿರೋದ್ರಿಂದ ಊಟ, ತಿಂಡಿ, ಕಾಫಿ, ಟೀಗಳ ಬೆಲೆ ಕೂಡ ಜಾಸ್ತಿ ಆಗೋದು ಕನ್ಫರ್ಮ್. ಇದರ ಜೊತೆಗೆ ಆಟೋ ಗ್ಯಾಸಿನ ಬೆಲೆ ಜಾಸ್ತಿ ಆಗಿದೆ. ಈಗ ಗೃಹ ಬಳಕೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಜನ ಆರೋಪ ಮಾಡ್ತಾ ಇರುವಾಗ ಈ ಗೃಹ ಬಳಕೆ ಸಿಲಿಂಡರ್ನ ಬೆಲೆ ಕೂಡ 40ರಿಂದ 50 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್, ಡೀಸೆಲ್ನ ದರ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಇದು ಅತಿ ಬೇಗ ಆಗತ್ತೆ ಅಂತಲೂ ಹೇಳ್ತಿದ್ದಾರೆ. ಇನ್ನು ಆಟೋ ಗ್ಯಾಸ್ ಸಿಗದೆ ಪರದಾಡ್ತಾ ಇದ್ರು ಆಟೋ ಚಾಲಕರು. ವಾಣಿಜ್ಯ ಗ್ಯಾಸ್ ದರ ಏರಿಕೆ ಬೆನ್ನಲ್ಲೇ ಆಟೋ LPG ಗ್ಯಾಸ್ ದರ ಕೂಡ ಏರಿಕೆ ಆಗಿದೆ. ಖಾಸಗಿ ಬಂಕ್ಗೂ ಸರ್ಕಾರಿ ಬಂಕ್ಗೂ ಏನೂ ವ್ಯತ್ಯಾಸ ಇಲ್ಲ ಹಾಗಾಗಿದೆ. ಮತ್ತೆ ಕಂಗಾಲಾಗಿದ್ದಾರೆ ಆಟೋ ಚಾಲಕರು. ಮೈಸೂರು ರಸ್ತೆಯ ಪ್ರೊಫೈಲ್ ಸರ್ಕಾರಿ ಆಟೋ ಗ್ಯಾಸ್ ಬಂಕ್ ದರ ಏರಿಕೆಯಿಂದ ಆಟೋ ಗ್ಯಾಸಿನ ದರ 95 ರೂಪಾಯಿ ಆಗಿದೆ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ದರ ಬೇರೆ ಏರಿಕೆ ಆಗಿದೆ. ಹೀಗಾದ್ರೆ ದಿನ ಇಡೀ ಆಟೋ ಓಡಿಸಿ ನಾವು ಜೀವನ ಮಾಡೋದಾದ್ರೂ ಹೇಗೆ ಅಂತ ಚಾಲಕರು ಕೇಳ್ತಿದ್ದಾರೆ. LPG ಆಟೋ ಗ್ಯಾಸ್ ದರ ಏರಿಕೆಯಿಂದ ಈಗಾಗಲೇ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಸದ್ಯಕ್ಕೆ ಈಗ ಇರುವಂತಹ ದರ 95 ರೂಪಾಯಿ, ಅಂದರೆ 90 ರೂಪಾಯಿ ಇದ್ದಂತಹ ಏನು ಗ್ಯಾಸ್ ದರ, LPG ಗ್ಯಾಸ್ ದರ ಈಗಾಗಲೇ 5 ರೂಪಾಯಿ 73 ಪೈಸೆ ಜಾಸ್ತಿ ಆಗಿರುವಂಥದ್ದು. ಹಾಗಾಗಿ ಕೆಲವೊಂದು ಅಂದರೆ ಖಾಸಗಿ LPG ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಇಷ್ಟ ಬಂದ ರೀತಿಯಲ್ಲಿ ದರ ಏರಿಕೆ ಆಗಿದೆ. ಕೆಲವೊಂದು ಬಂಕ್ಗಳಲ್ಲಿ ಮಾತ್ರ ಏನು ಅಂದರೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಮಾತ್ರ 90 ರೂಪಾಯಿ 95 ರೂಪಾಯಿ ಇರುವಂಥದ್ದು. ಸರ್, ಈಗ ನಿನ್ನೆ ಮತ್ತೆ ದರ ಏರಿಕೆ ಆಗಿದೆ. ಗ್ಯಾಸ್ LPG 60 ರೂಪಾಯಿ ಜಾಸ್ತಿ ಆಗಿದೆ, 6 ರೂಪಾಯಿ ಜಾಸ್ತಿ ಆಗಿದೆ ಈ ರೇಟಲ್ಲಿ. ಹೊರಡೆ ಎಲ್ಲ 15 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿದೆ. ಗ್ಯಾಸ್ ರೇಟ್ಗಳು ಪ್ಯಾಸೆಂಜರ್ 10 ರೂಪಾಯಿ ಕೇಳಿದ್ರು ಕೊಡಲ್ಲ. ಆನ್ಲೈನಲ್ಲಿ ಕೊಟ್ಟಷ್ಟೇ ಪ್ರಿಫರ್ಡ್, ಯಾರು ಕೊಡಬೇಕು ಮಾಡ್ತಾರೆ. ನಾವು ದುಡಿಯೋದೆಲ್ಲ ಬರೀ ಗ್ಯಾಸ್ಗೆ ಐತೈತೆ. ಗ್ಯಾಸ್ಗೆಲ್ಲ ಹಾಕ್ಸಿ ಒಂದು 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ ಹಾಕ್ಸಿ 400 ರೂಪಾಯಿ ತಗೋತಾರೆ ಅವರಿಗೆ. ಮನೆಗೆ ಗ್ಯಾಸ್ಗಳು ಸಿಗ್ತಾ ಇದೆ, ರೇಟ್ ಮಾತ್ರ ದುಬಾರಿ ಐತೈತೆ. ಈಗ LPG ಆಟೋ ಗ್ಯಾಸ್ಗೂ ಕೂಡ ತುಂಬ ಸಮಸ್ಯೆ ಆಗಿರುವಂಥದ್ದು. ಹಾಗಾಗಿ ಆಟೋ ಚಾಲಕರು ತುಂಬ ಸಮಸ್ಯೆಯಲ್ಲಿದ್ದಾರೆ. ಸರಿ, ಸಿಗ್ತಾ ಇದೆಯಾ ಆಟೋ ಗ್ಯಾಸ್? ಇದೆ, ಗ್ಯಾಸು ಭಾಳ ರೈಟ್ ಐತೆ. ಏನು ಜೀವನ ಮಾಡೋದು ಗೊತ್ತಾಗ್ತಾ ಇಲ್ಲ. ಇಷ್ಟ ಆಗಿದೆ ರೈಟು. ಸ್ವಲ್ಪ ನೋಡಿ ಸ್ವಲ್ಪ ಮಾಡಬೇಕು ಅವರು. 49 to 55 ಇತ್ತು, ಈಗ 99 ಬಂದಿದೆ. ಓಕೆ, ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ನೋಡ್ರಿ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅಂದ್ರೆ ನಿಮಗೆ ಪ್ರೈವೇಟ್ಗೆ ಕಂಪೇರ್ ಮಾಡಿದ್ರೆ ಗವರ್ಮೆಂಟ್ ಅಲ್ಲಿ ಎರಡರಲ್ಲೂ 4 ರೂಪೀಸ್ ಡಿಫ್ರೆಂಟ್ ಇದೆ ಅಷ್ಟೇ. ಟೋಟಲ್ ಅಲ್ಲಿ 99 ಇದೆ, ಇದು ನೋಡಿ 95 ಇದೆ. ಕೆಲವೊಬ್ರು 120 ಗಂಟ ಸೇಲ್ ಮಾಡ್ತಾವ್ರೆ. ಎಲ್ಲ ಬದಲಾಗಬೇಕು, ಅಲ್ಲೇ ರೇಟ್ ಕೊಡಬೇಕಷ್ಟೇ. ಇಲ್ಲ ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ ಅದೆಲ್ಲ. ಸೀರಿಯಸ್, ಎಲ್ಲ ಫ್ಯೂಲ್ಗೆ ಒಟ್ಟಾಗೋದು, ಅರ್ನಿಂಗ್ಸ್ ಮಾಡೋದೆಲ್ಲ ಸಿಗ್ತಾ ಇಲ್ಲ. ಈಗ ಎಲ್ಲ ಕಡೆ ಸಿಗ್ತಾ ಇದೆ, ಬಟ್ ರೇಟು ಜಾಸ್ತಿ ಆಗ್ತಾ ಇದೆ. ಈ ಬಂಕಲ್ಲಿ 1 ರೇಟ್ ಇದೆ, ಈ ಪಕ್ಕದ ಬಂಕಲ್ಲಿ 115 ಇದೆ. ಯಾಕಿದ್ದೀನಿ ಯಾರು ಪ್ರಶ್ನೆ ಮಾಡೋದಿಲ್ಲ. ಇದು ಆಟೋ ಚಾಲಕರ ಸಮಸ್ಯೆ ಆಗಿರುವಂಥದ್ದು. ಅಂದರೆ ಒಂದೊಂದು ಬಂಕ್ಗಳಲ್ಲಿ ಒಂದೊಂದು ರೀತಿ ದರವನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಈಗ ಸರ್ಕಾರಿ ಸ್ವಾಮ್ಯದ ಆಟೋ ಗ್ಯಾಸ್ ಬಂಕ್ಗಳಲ್ಲಿ 95 ರೂಪಾಯಿ ಇದೆ. ಇನ್ನು ಉಳಿದಂತಹ ಏನು ಪ್ರೈವೇಟ್ ಆಟೋ ಗ್ಯಾಸ್ ಬಂಕ್ಗಳಲ್ಲಿ 120 ರೂಪಾಯಿ 150 ರೂಪಾಯಿವರೆಗೂ ಕೂಡ ಇದೆ. ಹಾಗಾಗಿ ಆಟೋ ಚಾಲಕರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಒಂದು ಕಡೆ ಗ್ಯಾಸ್ ಸಿಗದೆ ಕ್ಯೂ ನಿಂತ್ಕೊಂಡು ಗ್ಯಾಸ್ ಹಾಕಿಸ್ಕೊಳ್ಳುವಂತಹ ಪರಿಸ್ಥಿತಿ, ಇನ್ನೊಂದು ಕಡೆ ಸಿಕ್ಕಿದ್ರೂ ಕೂಡ ತುಂಬ ದುಬಾರಿ ಆಗಿದೆ ಅನ್ನುವಂತಹ ಮಾತು
ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.